ಹಾಗಾಗಿ ನಾನು ನಿಮ್ಮ ವಿಷ್ಣು ಶೆಟ್ಟಿ ಅಂಡ್ ಎಸ್ಟರ್ಡೇ ವಿಡಿಯೋ ನೋಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ವಿಡಿಯೋ ಇದು ನಾನು ಏನ್ ಸೀರೀಸ್ ಮಾಡ್ತಾ ಇದ್ದೀನಲ್ಲ, ಇದು ಬಿಗಿನರ್ ಇಂದಾನು ಕೂಡ ಅಡ್ವಾನ್ಸ್ ಲೋ ಲೆವೆಲ್ ಇದು ಹೋಗ್ತಾನೆ ಇರುತ್ತೆ. ಕಂಪ್ಲೀಟ್ಲಿ ನಾನು 3 ಇಯರ್ಸ್ ಇದಕ್ಕೆ ಅಂತಾನೆ ಇಟ್ಬಿಟ್ಟಿದ್ದೀನಿ. ಓಕೆ, ಸಿಂಪಲ್ ಆ ಒಂದು ಟಾಪಿಕ್ ನ ಕಲ್ತಿದ್ದೀರಾ, ಇವಾಗ ನಿಮ್ಗೆ ಜರ್ನಲಿಂಗ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ. ಅಂಡ್ ಇನ್ ಮೇಲೆ ನಾವು ಕಲಿಯುವಂತ ಟಾಪಿಕ್ಸ್ ಗಳು ಇದಾವಲ್ಲ, ಅದೆಲ್ಲಾನು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುತ್ತೆ. ಬ್ರೋ ನನಗೆ ರಿಸ್ಕ್ ಅನ್ನೋದು ಗೊತ್ತಿಲ್ಲ, ಆರೋ ಅನ್ನೋದು ಗೊತ್ತಿಲ್ಲ, ಅದೆಲ್ಲಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ಅದಕ್ಕೆ ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡಿರೋದು. ರೋಡ್ ಮ್ಯಾಪ್ ಅಲ್ಲಿ ಒಂದು ಟಾಪಿಕ್, ಇವತ್ತು ಫಸ್ಟ್ ಟಾಪಿಕ್ ಇದೆ, ಅದನ್ನ ಎತ್ಕೋತಾ ಇದ್ದೀನಿ. ಅಂದ್ರೆ ವಾಟ್ ಆರ್ ಫೈನಾನ್ಷಿಯಲ್ ಮಾರ್ಕೆಟ್ಸ್, ಅಂದ್ರೆ ಹೇಗೆ ಆಕ್ಚುಲ್ ಆಗಿ ವರ್ಕ್ ಆಗುತ್ತೆ ಅಂತ. ಸೊ ಈ ಒಂದು ನಿಮ್ಗೆ ಏನ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಇದು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್. ಇದನ್ನು ಕೂಡ ಹೇಗೆ ಯೂಸ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಕ್ಯಾಂಡಲ್ಸ್ ಗಳು, ಇದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ಎಂಡ್ ಟು ಎಂಡ್. ಬಟ್ ಈಗ ಸದ್ಯಕ್ಕೆ ನಮ್ಗೆ ಬೇಸಿಕ್ ತಿಳ್ಕೊಳ್ಳೋದು ನಾನು. ಓಕೆ, ಇವಾಗ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಇದೆ. ನಮಗ್ ಗೊತ್ತಿರೋ ಮಾಮೂಲಿ ಮಾರ್ಕೆಟ್ ಯಾವ್ದು ಹೇಳಿ, ಈ ತರಕಾರಿ ಮಾರ್ಕೆಟ್, ಹಣ್ಣಿನ ಮಾರ್ಕೆಟ್. ಅಲ್ಲಿ ಏನಾಗುತ್ತೆ, ತರಕಾರಿ ಮತ್ತೆ ಹಣ್ಣುಗಳನ್ನ ಪೀಪಲ್ಸ್ ಅಂದ್ರೆ ಜನ ಇರ್ತಾರಲ್ಲ, ಅವ್ರುಗಳು ಬೈ ಮತ್ತೆ ಸೆಲ್ ಮಾಡ್ತಾ ಇರ್ತಾರೆ. ಹಾಗೇನೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲೂ ಕೂಡ ಹೇಗೆ ತರಕಾರಿ ಮತ್ತೆ ಫ್ರೂಟ್ ನ ಸೆಲ್ ಮತ್ತೆ ಬೈ ಮಾಡ್ತಾ ಇರ್ತಾರೆ, ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಗಳನ್ನ ಆರ್ ಎಸ್ ಕರೆನ್ಸಿಗಳು, ಬಾಂಡ್ಸ್ ಆರ್ ಗೋಲ್ಡ್, ಇದನ್ನ ಬೈ ಮತ್ತೆ ಸೆಲ್ ಮಾಡ್ತಾ ಇರ್ತಾರೆ ಜನಗಳು. ಓಕೆ, ಇವಾಗ ಲೆಟ್ಸ್ ಸ್ಟಾಕ್ ಮಾರ್ಕೆಟ್ ಅನ್ಕೊಳ್ಳೋಣ. ಓಕೆ, ಸ್ಟಾಕ್ ಮಾರ್ಕೆಟ್, ಫಾರೆಕ್ಸ್ ಮಾರ್ಕೆಟ್, ಆಮೇಲೆ ಬಾಂಡ್ ಮಾರ್ಕೆಟ್ ಅಂಡ್ ಕಮೋಡಿಟಿ ಮಾರ್ಕೆಟ್, ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾರ್ಕೆಟ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ಇವಾಗ ಜಸ್ಟ್ ಇಮ್ಯಾಜಿನ್ ನಾನೊಂದು ಜಾಗನ ತಗೊಂಡಿರ್ತೀನಿ. ಓಕೆ, ಆ ಜಾಗಕ್ಕೆ ವ್ಯಾಲ್ಯೂ ಜಾಸ್ತಿ ಆದ್ರೆ ಏನ್ ಮಾಡ್ತೀನಿ ಹೇಳಿ, ನಾನು ಅದನ್ನ ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡ್ತೀನಿ. ಇಲ್ಲೂ ಅಷ್ಟೇ, ಜನ ಏನ್ ಮಾಡ್ತಾರೆ, ಒಂದು ಸ್ಟಾಕ್ ಅನ್ನ, ಒಂದು ಕಂಪನಿ ಸ್ಟಾಕ್ ಅನ್ನ ಇಷ್ಟು ಅಂತ ತಗೊಂಡ್ ಇಟ್ಕೋತಾರೆ. ಆ ಕಂಪನಿ ವ್ಯಾಲ್ಯೂ ಜಾಸ್ತಿ ಆದ್ರೆ ಅವ್ರದ್ದು ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಆ ಪ್ರೈಸ್ ಜಾಸ್ತಿ ಆದಾಗ ಮಾರ್ಬಿಡ್ತಾರೆ. ಸೊ ಇಲ್ಲೂ ಅವರು ದುಡ್ಡು ಮಾಡ್ಕೊಂಡ್ರು. ಫಾರೆಕ್ಸ್ ಮಾರ್ಕೆಟ್, ಓಕೆ, ಈಗ ಸಿಂಪಲ್, ಈ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಕರೆನ್ಸಿಗಳಿರುತ್ತೆ. ಓಕೆ, ಇವಾಗ ನಾನು ಇಂಡಿಯಾದಿಂದ ಬೇರೆ ಕಂಟ್ರಿಗೆ ಹೋದ್ರೆ, ನಾನು ಇವಾಗ ಇಂಡಿಯನ್ ರುಪಿನ, ಫಾರ್ ಎಕ್ಸಾಂಪಲ್ ಯು ಎಸ್ ಎಗೆ ಹೋದ ಅನ್ಕೊಳ್ಳೋಣ, ಇಂಡಿಯಾದಿಂದ ಯು ಎಸ್ ಎಗೆ ಹೋದೆ. ಯು ಎಸ್ ಎಗೆ ಹೋದಾಗ ನಾನು ಏನ್ ಮಾಡ್ತೀನಿ, ಇಂಡಿಯನ್ ಕರೆನ್ಸಿನ ಅಲ್ಲಿನ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡ್ತೀನಿ. ಸೊ ಈ ತರ ಟ್ರೇಡರ್ಸ್ ಗಳು ಎಕ್ಸ್ಚೇಂಜ್ ಮಾಡ್ತಾರೆ ಎವ್ರಿ ಡೇ ವಿತ್ ಲಾರ್ಜ್ ಅಮೌಂಟ್ ಅಲ್ಲಿ, ಬಿಗ್ ಅಮೌಂಟ್ ನ. ಇದನ್ನ ನಾವು ಫಾರೆಕ್ಸ್ ಮಾರ್ಕೆಟ್ ಅಂತೀವಿ. ಈ ಫಾರೆಕ್ಸ್ ಮಾರ್ಕೆಟ್ ಒಳಗಡೆ ಕರೆನ್ಸಿಗಳು ಎಕ್ಸ್ಚೇಂಜ್ ಆಗುತ್ತೆ. ಬೇರೆ ದೇಶಕ್ಕೆ ಹೋದಾಗ ನೀವು ಕರೆನ್ಸಿಗಳು ಹೇಗೆ ಎಕ್ಸ್ಚೇಂಜ್ ಮಾಡ್ತೀರಾ, ಟ್ರೇಡರ್ಸ್ ಗಳು ಕೂತ್ಕೊಂಡು ಒಂದು ಬ್ರೋಕರ್ ಆಪ್ ಅಲ್ಲಿ ಈ ತರ ಎಕ್ಸ್ಚೇಂಜ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇರ್ತಾರೆ, ಅಷ್ಟೇ ಸಿಂಪಲ್. ಇನ್ನೊಂದು ಬಾಂಡ್ ಮಾರ್ಕೆಟ್. ಈ ಬಾಂಡ್ ಮಾರ್ಕೆಟ್ ಏನಾಗುತ್ತೆ ಅಂದ್ರೆ, ಈಗ ನಾನು ಗೌರ್ಮೆಂಟ್ ಅಥವಾ ಕಂಪ್ನಿಗಳಿಗೆ ಲೋನ್ ಕೊಡೋದು. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಫ್ರೆಂಡಿಗೆ ಒಂದು 100 ರೂಪಾಯಿ ಕೊಡ್ತೀನಿ. ಓಕೆ, ಅವನೇನಂತಾನೆ, ಗುರು ನೀನ್ ಇವಾಗ 100 ರೂಪಾಯಿ ಕೊಟ್ಟಿದ್ದಲ್ಲ, ನಾನು ನಿನ್ಗೆ ಸ್ವಲ್ಪ ದಿನ ಬಿಟ್ಬಿಟ್ಟು 110 ರೂಪಾಯಿ ಕೊಡ್ತೀನಿ ಅಂತಾನೆ. ಸೊ ಬಾಂಡ್ಸ್ ಗಳು ಹಾಗೆ ವರ್ಕ್ ಆಗೋದು. ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಗೌರ್ಮೆಂಟ್ ಗಳಿಗೆ ಯಾವ್ದಾದ್ರು ಬಿಗ್ ಪ್ರಾಜೆಕ್ಟ್ಸ್ ಗಳು ಮಾಡೋದಿರುತ್ತಲ್ಲ, ಸೊ ಬ್ಯಾಂಕ್ ಗಳು ಕೊಡ್ಲಿಲ್ಲ ಅಂದಾಗ ಈ ಇನ್ವೆಸ್ಟರ್ಸ್ ಗಳು ಅವರಿಗೆ ಕೊಡ್ತಾರೆ. ಓಕೆ, ಸೊ ತಗೊಳ್ಳಿ, ಸಾಲದ ತರ ಕೊಡ್ತಾರೆ ಥ್ರೂ ಬಾಂಡ್. ಅವಾಗ ಗೌರ್ಮೆಂಟ್ ಗಳು, ಕಂಪನಿಗಳು ಯೂಸ್ ಮಾಡ್ಕೋಬಹುದು. ಈ ಕಮಾಡಿಟಿ ಮಾರ್ಕೆಟ್ ಅಂದ್ರೆ ಲೈಕ್ ಗೋಲ್ಡ್ ಮತ್ತೆ ಆಯಿಲ್, ಕಾಫಿ ಇದೆಲ್ಲ ಇರುತ್ತಲ್ಲ, ಸೊ ಸಿಲ್ವರ್, ಇವೆಲ್ಲ ಟ್ರೇಡ್ ಆಗುವಂತ ಜಾಗನ ಕಮಾಡಿಟಿ ಮಾರ್ಕೆಟ್ ಅಂತೀವಿ. ಓಕೆ, ಸೊ ಫಸ್ಟ್ ಥಿಂಗ್ ಏನು ಅಂದ್ರೆ, ಯಾಕೆ ನಮಗೆ ಫೈನಾನ್ಷಿಯಲ್ ಮಾರ್ಕೆಟ್ ಬೇಕು? ಒಂದ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ದುಡ್ಡು ಸುಮ್ನೆ ಇರೋದಕ್ಕಿಂತ ನಮ್ಮ ದುಡ್ಡು ಗ್ರೋ ಆಗ್ತಾ ಇದ್ರೆ ಹೇಗಾಗತ್ತೆ. ಓಕೆ, ನೀವೇನ್ ಅನ್ಕೋತೀರಾ, ಗ್ಯಾಮ್ಲಿಂಗ್ ಮಾಡ್ಬೇಕಾದ್ರೆ ಹಿಂಗ ದುಡ್ಡು ಹಿಂಗ್ ಹಾಕ್ತೀರಾ, ಬೆಟ್ ಮಾಡ್ತೀರಾ. ಗ್ಯಾಮ್ಲಿಂಗ್ ಎಲ್ಲಾನು ಕೂಡ ಲಕ್ ಬೇಸ್ಡ್ ವರ್ಕ್ ಆಗ್ತಾ ಇರತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ನಾಲೆಜ್ ಇದ್ರೆ ಮಾತ್ರ ನೀವು ಕರೆಕ್ಟ್ ಆಗಿ ದುಡ್ಡು ಮಾಡಕ್ಕಾಗೋದು. ಯಾಕೆ ಬ್ಯಾಂಕ್ ಗಳು ಯಾಕೆ ಎವ್ರಿ ಡೇ ದುಡ್ಡು ಮಾಡ್ತಾರೆ? ಗ್ಯಾಮ್ಲಿಂಗ್ ಆಗಿದ್ರೆ ಒಂದಿನಾರು ಅವರು ಫೇಲ್ಯೂರ್ ನೋಡ್ಬೇಕಲ್ಲ, ಯಾಕೆ? ಸೊ ನಾಲೆಜ್ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಫೈನಾನ್ಷಿಯಲ್ ಮಾರ್ಕೆಟ್ ಯಾಕೆ ಬೇಕು ಅನ್ನೋದನ್ನ ಫಸ್ಟ್ ಕೇಳೋಣ ನಾವು. ಓಕೆ, ಸೊ ಕಂಪ್ನಿಗಳು, ಇವಾಗ ನಂದೊಂದು ಕಂಪ್ನಿ ಇದೆ, ನಾನು ಮನಿ ರೈಸ್ ಮಾಡ್ಬೇಕು ಗ್ರೋ ಆಗೋದಕ್ಕೆ ಅಂದ್ರೆ ಅವಾಗ ಮಾರ್ಕೆಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪೀಪಲ್ ಏನ್ ಮಾಡ್ತಾರೆ ಅಂದ್ರೆ, ಅವರ ಒಂದು ಸೇವಿಂಗ್ಸ್ ನ ಇನ್ವೆಸ್ಟ್ ಮಾಡ್ತಾರೆ ಗ್ರೋ ಮಾಡೋದಕ್ಕೆ, ಅವರ ಒಂದು ಮನಿ ಗ್ರೋ ಮಾಡೋದಕ್ಕೆ. SIP ಆಗಿರ್ಬೋದು, ಮ್ಯೂಚುವಲ್ ಫಂಡ್, ಇವೆಲ್ಲ ಮಾಡ್ತಾ ಇರ್ತಾರಲ್ಲ, ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಅದಕ್ಕೆ ಒಂದು ರೀಸನ್. ಏನಕ್ಕೆ ಪೀಪಲ್ ಗಳು ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಅವ್ರ ದುಡ್ಡನ್ನ ಇನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಅಷ್ಟೇನೇನೆ. ಓಕೆ, ಆಮೇಲೆ ಬಾಂಡ್ ಮಾರ್ಕೆಟ್ ನಾನು ಎಕ್ಸ್ಪ್ಲೈನ್ ಮಾಡೋದ್ನಲ್ಲ, ಗೌರ್ಮೆಂಟ್ ಬಾರೋ ಮಾಡ್ತಾರೆ ಅಂದ್ರೆ ಲಾಟ್ ಆಫ್ ದೊಡ್ಡ ಪ್ರಾಜೆಕ್ಟ್ಸ್ ಗಳಿಗೆ. ಓಕೆ, ಅದಕ್ಕೊಂದಕ್ಕೆ ಯೂಸ್ ಆಗುತ್ತೆ. ಆಮೇಲೆ ಟ್ರೇಡರ್ಸ್ ಗಳು, ಆಬ್ವಿಯಸ್ಲಿ ನಾವು ಟ್ರೇಡರ್ಸ್ ಗಳು ಬೈ ಅಂಡ್ ಸೆಲ್ ಮಾಡ್ತಾ ಇರ್ತೀವಿ, ಪ್ರಾಫಿಟ್ ಮಾಡೋದಕ್ಕೆ ಅಲ್ಲೂ ಕೂಡ ಯೂಸ್ ಆಗುತ್ತೆ. ಓಕೆ, ನಿಮ್ ಹತ್ರ ಈಗ 1000 ರೂಪಾಯಿ ಮನೇಲಿ ಇಟ್ಟಾಗ ಅದು 1000 ರೂಪಾಯಿ ಹಂಗೆ ಇರುತ್ತೆ. ಪ್ರಾಪರ್ ನಾಲೆಜ್ ಇಂದ ನೀವು ಅದು 1000 ರೂಪಾಯಿನ ತಂದ್ಬಿಟ್ಟು ಮಾರ್ಕೆಟಿಗೆ ಇಟ್ಟಾಗ ಅವಾಗ ಅದ್ರ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಮಗೆ ಫೈನಾನ್ಷಿಯಲ್ ಮಾರ್ಕೆಟ್ ನೀಡೆಡ್. ಓಕೆ, ಸೊ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಸುಮ್ನೆ ಬ್ಲೈಂಡ್ ಆಗಿ ನಾವು ಇದ್ ಮಾಡ್ತಾ ಇರ್ತೀವಿ. ಓಕೆ, ಅಂದ್ರೆ ಸುಮ್ನೆ ಕಲಿಯಕ್ ಹೋಗ್ತಾ ಇರ್ತೀವಿ, ಯಾವ್ದೋ ಒಂದು ಸ್ಟ್ರಾಟಜಿ ಅನ್ಕೊಂಡು ಕೂತ್ಕೊಂಡಿರ್ತೀವಿ.
ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಆಗ್ತೀವಿ. ಈ ಬೇಸಿಕ್ ಗೊತ್ತಿಲ್ಲ ನಮ್ಗೆ ಮಾರ್ಕೆಟ್ ಏನು, ಓಕೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ತರಕಾರಿ ಮಾರ್ಕೆಟ್ ಅಲ್ಲಿ ಏನಾಗುತ್ತೋ ಈ ಮಾರ್ಕೆಟ್ ಅಲ್ಲೂ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಸ್ಟಾಕ್ಸ್ ಗಳು, ಕಂಪನಿ ಶೇರ್ಸ್ ಗಳೆಲ್ಲ ಬೈಯರ್ಸ್ ಎಲ್ಲ ಆಗ್ತಾ ಇರುತ್ತೆ. ಟ್ರೇಡರ್ಸ್ ಗಳು ಅಲ್ಲಿ ಒಂದು ಆಪರ್ಚುನಿಟಿನ ಹುಡ್ಕೊಂಡು ಟ್ರೇಡ್ ಮಾಡ್ತಾರೆ, ಅಷ್ಟೇ ಸಿಂಪಲ್. ಓಕೆ, ಈಗ ನನ್ನ ಫ್ರೆಂಡ್ ಒಬ್ಬ ಲೈಕ್ ಒಂದು ಬ್ಯಾಟ್, ನನ್ನ ಫ್ರೆಂಡ್ ಮತ್ತೆ ನನ್ನ ಇನ್ನೊಬ್ಬ, ನಾವೊಂದು ಬ್ಯಾಟ್ ನ ಬಿಟ್ಟಿಗಿಡ್ತೀವಿ ಬಿಡ್ ಮಾಡೋದಿಕ್ಕೆ. ಓಕೆ, ಆ ಬಿಡ್ಡಿಂಗ್ ಅನ್ನ ಹೇಗೆ ಯೂಸ್ ಮಾಡ್ಕೋತೀವಿ ನೋಡಿ, ಅವರೇ ಟ್ರೇಡರ್ಸ್ ಗಳು. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸಿ ಇವಾಗ ಮಾರ್ಕೆಟ್ ಏನಕ್ಕೆ ಇಲ್ಲೆಲ್ಲ ನೋಡ್ಬೋದು. ಸಿ ಇಲ್ಲೆಲ್ಲ ಏನಕ್ಕೆ ಮಾರ್ಕೆಟಿಂಗ್ ಮೇಲ್ ಹೋಗಿದೆ, ಹಿಂಗ್ ಕೆಳಗಡೆ ಬಂದಿದೆ, ಇದಕ್ಕೆಲ್ಲ ಒಂದು ರೀಸನ್ ಇರುತ್ತೆ. ಓಕೆ, ಯಾಕೆ ಮಾರ್ಕೆಟ್ ಮೇಲ್ ಹೋಗುತ್ತೆ, ಈ ತರ ಎಲ್ಲ ಕೆಳಗಡೆ ಬರುತ್ತೆ, ಯಾಕೆ ಮೂವ್ ಆಗುತ್ತೆ, ದೇವ್ರು ಮೂವ್ ಮಾಡ್ತಾ ಇರಲ್ಲ. ಮೂವ್ ಆಗೋದಕ್ಕೆ ರೀಸನ್ ಏನ್ ಗೊತ್ತಾ, ಡಿಮ್ಯಾಂಡ್ ಅಂಡ್ ಸಪ್ಲೈ. ಇಮ್ಯಾಜಿನ್, ಓಕೆ ಇವಾಗ ಸಮ್ಮರ್ ಅನ್ಕೊಳ್ಳೋಣ, ಸಮ್ಮರ್ ಅಲ್ಲಿ ಮ್ಯಾಂಗೋ ಸೀಸನ್ ಅಲ್ವಾ. ಈಗ ಜಸ್ಟ್ ಇಮ್ಯಾಜಿನ್ 100 ಪೀಪಲ್ಗೆ ಮ್ಯಾಂಗೋಸ್ ಬೇಕು. ಓಕೆ, 100 ಜನಕ್ಕೆ ಮ್ಯಾಂಗೋ ಬೇಕು. ಬಟ್ ನಮ್ಮ ಹತ್ರ ಇರೋದು ಮಾರ್ಕೆಟ್ ಅಲ್ಲಿ ಇರೋದು 50 ಅಷ್ಟೇ ಮ್ಯಾಂಗೋ. ಅವಾಗ ಏನಾಗುತ್ತೆ, 100 ಜನನು ಕೂಡ ಅದು ಎಷ್ಟೇ ಪ್ರೈಸ್ ಆಗ್ಲಿ ನಾನು ತಗೋತೀನಿ ಅಂತ ಮುಗಿ ಬಿದ್ದು ಬರ್ತಾರೆ. ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ, ಆಗ ಪ್ರೈಸ್ ಮೇಲ್ ಹೋಗುತ್ತೆ. ಅದೇ ಇವಾಗ 100 ಜನಕ್ಕೆ ಮ್ಯಾಂಗೋ ಬೇಕು, ನನ್ನ ಹತ್ರ 500 ಮ್ಯಾಂಗೋ ಇತ್ತು ಅಂದ್ರೆ ಆವಾಗ ಪ್ರೈಸ್ ಗಳು ಜನನೇ ಅವಾಗ ಒಂಥರ ಕಂಟ್ರೋಲ್ ತಗೋತಾರೆ. ಅವನ್ಗೇನ್ ತಗೊಳ್ಳೋದ್ ಬಿಡು, ಅವನೇ ಕಮ್ಮಿಗೆ ಬರ್ತಾನೆ, ಅವನ ಹತ್ರ ಜಾಸ್ತಿ ಇದೆ, ನಾವೆಲ್ಲ ಅವ್ನ್ ತಗೋಬೇಕು ಅಂದ್ರೆ ಅವನೇ ಕಮ್ಮಿ ಪ್ರೈಸಿಗೆ ಮಾರಕ್ ಬರ್ತಾನೆ ಅಂದ್ಬಿಟ್ಟು ಅವ್ರುಗಳು ಕಮ್ಮಿ ಮಾಡಕ್ ಹೋಗ್ತಾರಲ್ಲ, ಪ್ರೈಸ್ ಡೌನ್ ಆಗುತ್ತೆ. ಸಪ್ಲೈ ಜಾಸ್ತಿ ಆಗುತ್ತಲ್ಲ, ಸಪ್ಲೈ ಜಾಸ್ತಿ ಇರೋದ್ರಿಂದ ಓಕೆ ಪ್ರೈಸ್ ಕಮ್ಮಿ ಆಗುತ್ತೆ. ಮಾರ್ಕೆಟ್ ಮೂವ್ ಆಗೋದು ಹೀಗೇನಿದೆ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಮೇಲ್ ಹೋಗುತ್ತೆ, ಸಪ್ಲೈ ಜಾಸ್ತಿ ಇದ್ದಾಗ ಕೆಳಗಡೆ ಬರುತ್ತೆ. ಓಕೆ, ಸೊ ಆಯ್ತು, ಡಿಮ್ಯಾಂಡ್ ಅಂಡ್ ಸಪ್ಲೈ ಹೇಳಿದೆ. ಇವಾಗ ಯಾರು ಆ ಡಿಮ್ಯಾಂಡ್ ಅಂಡ್ ಸಪ್ಲೈನ ಕ್ರಿಯೇಟ್ ಮಾಡೋರು, ಡಿಮ್ಯಾಂಡ್ ಅಂಡ್ ಸಪ್ಲೈನ ಕ್ರಿಯೇಟ್ ಮಾಡೋರು ಯಾರು ಅಂದ್ರೆ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಗಳು. ನಾನು ಅವಾಗ್ಲೇ ಹೇಳಿದ್ನಲ್ಲ, ಸಿ ನಾನು ಮತ್ತೆ ನನ್ನ ಫ್ರೆಂಡ್ ಇವಾಗ ಒಂದು ಕ್ರಿಕೆಟ್ ಬ್ಯಾಟ್ ನ ಬಿಟ್ಟಿಂಗ್ ಇಟ್ಟಿದೀವಿ. ಓಕೆ, ಆ ಬ್ಯಾಟ್ ಧೋನಿ 6 ಹೊಡೆದಿರೋ ಬ್ಯಾಟ್ ಅನ್ಕೊಳ್ಳೋಣ. ಓಕೆ, ಜನ ಎಲ್ಲಾರು ಸಾಯ್ತಾರೆ, ಬೇಕು ಬೇಕು ನನಗ್ ಬೇಕು ಅಂತ. ಅವಾಗ ಆಟೋಮೆಟಿಕ್ ಬಿಡ್ ಪ್ರೈಸ್ ಜಾಸ್ತಿ ಮಾಡ್ತೀವಿ. ಯಾರೋ ಒಬ್ಬ 1 ಲಕ್ಷ ಅಂತ, ನೀವೊಬ್ಬ 2 lakhs 3 lakhs 4 lakhs 5 lakhs ಅಂತ ಇರ್ತಾರೆ. ಅದೇ ಯಾರು ಆ ಧೋನಿ ಆಡಿರೋ ಬ್ಯಾಟ್ ಅಲ್ಲ, ನಾವ್ ಆಡಿರೋ ಬ್ಯಾಟ್ ಅಂದ್ರೆ ಯಾವನಾರು ತಗೋತಾರ. ಓಕೆ, ಯಾರೋ ಒಬ್ಬ ಬ್ಯಾಟ್ ಬೇಕಾಗಿರೋನು 1 ಲಕ್ಷನ ಬರ್ಲಿ ತಡಿ 50,000 ಈ ನನ್ ಮಕ್ಳು ಮುಖಕ್ಕೆ ಯಾರು ಅಷ್ಟೊಂದು ಕೊಡ್ತಾರೆ, ಕಮ್ಮಿಗ್ ಬರ್ಲಿ ಅಂತ ಎಲ್ಲ ಕಾಯ್ತಾ ಇರ್ತಾರೆ. ಎಸ್, ಬ್ಯಾಟ್ ನೀಡೆಡ್, ಬಟ್ ಅದಕ್ಕೆ ವ್ಯಾಲ್ಯೂ ಇಲ್ಲ, ಅದಕ್ಕೆ ಪ್ರೈಸ್ ಕಮ್ಮಿ ಆಗ್ತಾ ಇರುತ್ತೆ, ಕಮ್ಮಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಇದು ಗೊತ್ತಾಯ್ತು. ಓಕೆ, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಅಂದ್ರೆ ಏನು, ಸಪ್ಲೈ ಅಂಡ್ ಡಿಮ್ಯಾಂಡ್ ಝೋನ್ ಹೇಗೆ ಅಂದ್ರೆ ಯಾರು ಕ್ರಿಯೇಟ್ ಮಾಡ್ತಾರೆ, ಬಯರ್ಸ್ ಅಂಡ್ ಸೆಲ್ಲರ್ಸ್ ಗಳು ಕ್ರಿಯೇಟ್ ಮಾಡ್ತಾರೆ, ಗೊತ್ತಾಗಿದೆ. ಆಮೇಲೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಚೇಂಜ್ ಆಗ್ತಾ ಇರುತ್ತೆ, ಸಿ ಒಂದು ನ್ಯೂಸ್ ಇವೆಂಟ್ ಗಳಿಂದ ಚೇಂಜ್ ಆಗುತ್ತೆ. ಲೆಟ್ಸ್ ಇವತ್ತು ಅಂದ್ರೆ ನಾನು ಮುಂಚೆನೆ ಡೌ ಥಿಯರಿಯಲ್ಲಿ ಹೇಳಿದ್ದೆ, ಒಂದು ಕಂಪ್ನಿ ಅನೌನ್ಸ್ ಮಾಡುತ್ತೆ ಅನ್ಕೊಳ್ಳೋದು ಗುಡ್ ಪ್ರಾಫಿಟ್ ನ, ಅವಾಗ ಏನಾಗುತ್ತೆ, ಜಾಸ್ತಿ ಜನ ಮುಗಿ ಬೀಳ್ತಾರೆ, ಬೇಕು ನನಗ್ ಬೇಕು ಅಂತ. ಅವಾಗ ಪ್ರೈಸ್ ಗಳು ಮೇಲ್ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಇವಾಗ ಯಾವ್ದೋ ಒಂದು ಕಂಪ್ನಿ ಫ್ರಾಡ್ ಮಾಡ್ಬಿಡ್ತು ಅಂದ್ರೆ ನೀವೆಲ್ಲ ನ್ಯೂಸ್ ಅಲ್ಲಿ ನೋಡಿರ್ತೀರಾ, ಫ್ರಾಡ್ ಆಗಿದೆ ಆ ಕಂಪ್ನಿ ಅಂದ್ರೆ ನೆಕ್ಸ್ಟ್ ಎಲ್ಲಾರು ಕೂಡ ಸೆಲ್ ಮಾಡ್ಬಿಡ್ತಾರೆ, ಯಾವ್ದು ಫ್ರಾಡ್ ಕಂಪ್ನಿ ಇಟ್ಕೊಂಡ್ಬಿಟ್ಟಿದೀವಲ್ಲ ಅವಾಗ ಪ್ರೈಸ್ ಡ್ರಾಪ್ ಆಗುತ್ತೆ. ಓಕೆ, ಈ ಒಂದು ರೀಸನ್ ಇಂದ ಅಂದ್ರೆ ನ್ಯೂಸ್ ಮತ್ತೆ ಇವೆಂಟ್ಸ್ ಗಳಿಂದ ಸಪ್ಲೈ ಅಂಡ್ ಡಿಮ್ಯಾಂಡ್ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಪಾಯಿಂಟ್ ಎಮೋಷನ್ಸ್ ಇಂದ, ಅಂದ್ರೆ ಫಿಯರ್ ಮತ್ತೆ ಗ್ರೀಡ್ ಇಂದ. ಓಕೆ, ಸೊ ಲೆಟ್ಸ್ ಇವಾಗ ಏನಾಗುತ್ತೆ ಅಂದ್ರೆ ಒಂದು ಕ್ಲಾಸ್ ರೂಮ್ ಒಳಗಡೆ ಓಕೆ ಬೆಂಕಿ ಬಿದ್ದಿರಲ್ಲ, ಬಟ್ ಯಾರೋ ಒಂದು ಹುಡುಗನ್ಗೆ ಬೆಂಕಿ ಬಿದ್ದಿದೆ ಅಂತ ಅಂದ್ರೆ ಕಾಣಿಸುತ್ತೆ, ಇಲ್ಲ ಅವನು ಭ್ರಮೆನೋ ಏನೋ ಇರುತ್ತೆ, ಅವನೊಬ್ಬ ಬೆಂಕಿ ಬಿದ್ದಿದೆ ಅಂತ ಓಡೋದ್ರೆ ಅಲ್ಲಿರೋ ಸ್ಟೂಡೆಂಟ್ಸ್ ಗಳಿಗೆಲ್ಲ ಭಯ ಆಗುತ್ತೆ, ಅವ್ರುಗಳನ್ನು ಓಡೋಗಕ್ಕೆ ಶುರು ಆಗ್ತಾರೆ. ಮಾರ್ಕೆಟ್ ಅಲ್ಲೂ ಹಾಗೆ ಒಂದ್ ಸ್ವಲ್ಪ ಜನ ಟ್ರೇಡರ್ಸ್ ಗಳು ಪ್ಯಾನಿಕ್ ಆದ್ರೆ ಈ ರಿಟೇಲರ್ಸ್ ಎಲ್ಲ ನಾವ್ ಇರ್ತೀವಲ್ಲ ಅದನ್ನೇ ಫಾಲೋ ಮಾಡ್ತೀವಿ, ಅವಾಗ ಬಿಗ್ ಮೂವ್ಸ್ ಗಳಾಗೋ ಚಾನ್ಸಸ್ ಇರುತ್ತೆ, ಬಿಗ್ ಕ್ಯಾಂಡಲ್ಸ್ ಎಲ್ಲ ಬರುತ್ತಲ್ಲ ಹಾಗೇನೇನೆ. ಓಕೆ, ಅದು ಒಂದು ರೀಸನ್ ಗೆ ಸಪ್ಲೈ ಅಂಡ್ ಡಿಮ್ಯಾಂಡ್ ಚೇಂಜ್ ಆಗುತ್ತೆ. ಅಂಡ್ ಇನ್ನೊಂದು ಬಿಗ್ ಪ್ಲೇಯರ್ಸ್ ಗಳು ಬರೋದು. ಓಕೆ, ಜಸ್ಟ್ ಇಮ್ಯಾಜಿನ್ ಒಂದು ಮಾರ್ಕೆಟ್ ಇದೆ, ಓಕೆ 1000 ಮ್ಯಾಂಗೋ ಇದೆ, ಎಲ್ಲಾರ್ಗು ಬೇಕು ಮ್ಯಾಂಗೋ, 1000 ಜನಕ್ಕೂ ಬೇಕು ಮ್ಯಾಂಗೋ. ಯಾರೋ ಒಬ್ಬ ಬಿಗ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಅವ್ರಿಗೆಲ್ಲ ಏನ್ ಕೊಡ್ತೀಯಾ, ಲೆಟ್ಸ್ 900 ಜನಕ್ಕೆ ಬೇಕು ಮ್ಯಾಂಗೋ. ಓಕೆ, ಅವ್ರಿಗೆಲ್ಲ ಏನ್ ಕೊಡ್ತೀಯಾ, ನಾನೇ 1000 ಮ್ಯಾಂಗೋ ತಗೋತೀನಿ ಕೊಡೋಲಿ ಅಂತ ಇವ್ರು ಬಿಗ್ ಇನ್ಸ್ಟಿಟ್ಯೂಷನ್ಸ್ ಗಳು ಹೇಳ್ತಾರೆ. ಓಕೆ, 1000 ಮ್ಯಾಂಗೋ, ಅವನು 900 ಮ್ಯಾಂಗೋ ಕೊಡೋ ಬದಲು ಒಂದೇ ಸತಿ ಇವ್ರಿಗೆ 1000 ಕೊಟ್ಬಿಟ್ಟು ಮನೆಗೆ ಹೋಗ್ಬೋದಲ್ಲ, ಆರಾಮಾಗಿ ಮಲ್ಕೋಬೋದಲ್ಲ, 1000 ಆ ಬಿಗ್ ಪ್ಲೇಯರ್ಗೆ ಕೊಟ್ಬಿಡ್ತಾನೆ. ಹಾಗೇನೆ ಬ್ಯಾಂಕ್ಸ್ ಮತ್ತೆ ಫಂಡ್ಸ್ ಹ್ಯೂಜ್ ಅಮೌಂಟ್ಸ್ ಇರೋರು ಪ್ರಾಫಿಟ್ ಮಾಡೋದು ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಇವಾಗ ಎಲ್ಲಾನು ಒಂದೇ ತರ ಅಂದ್ರೆ ಒಂದೇ ಒಂದು ರ್ಯಾಪ್ ಮಾಡಿ ಹೇಳೋದಾದ್ರೆ, ಓಕೆ ಮಾರ್ಕೆಟ್ ಎವ್ರಿ ಸೆಕೆಂಡ್ಸ್ ಹಿಂಗ್ ಮೂವ್ ಆಗ್ತಾ ಇರುತ್ತಲ್ಲ ಬಿಕಾಸ್ ಆಫ್ ಬಯರ್ಸ್ ಅಂಡ್ ಸೆಲ್ಲರ್ಸ್. ಓಕೆ,
ಅವರ ಒಂದು ಮೈಂಡ್ ಚೇಂಜ್ ಆಗ್ತಾ ಇರತ್ತೆ. ನ್ಯೂಸ್ ಗಳಿಗೆ ರಿಯಾಕ್ಟ್ ಮಾಡೋದು ಹೇಗಿರುತ್ತೆ, ಎಮೋಷನ್ಸ್ ಗಳಿಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಈ ಬಿಗ್ ಬಿಗ್ ಪ್ಲೇಯರ್ಸ್ ಗಳು ಬಂದು ಏನ್ ಮಾಡ್ತಾರಲ್ಲ, ಇವನ್ನೆಲ್ಲಾನು ನಾವು ಇನ್ಕ್ಲೂಡ್ ಮಾಡ್ಕೊಂಡಾಗ್ಲೇನೆ ಮಾರ್ಕೆಟ್ ಎವ್ರಿ ಮಿನಿಟ್ ಮೂಮೆಂಟ್ ಚೇಂಜ್ ಮಾಡ್ತಾ ಇರತ್ತೆ. ಯಾರೋ ಒಬ್ಬ ಟ್ರೇಡರ್ಸ್ ಗಳು ಫಿಯರ್ ಆದ್ರೂ ಆದ್ರೆ ಗ್ರೀಡ್ ಅವ್ರ ಫಿಯರ್ ಏನೇ ಇರ್ಲಿ, ಅವ್ರಗಳಿಂದನೂ ಕೂಡ ಮಾರ್ಕೆಟ್ ಫಾಲ್ ಆಗುವಂತ ಚಾನ್ಸಸ್ ಇರುತ್ತೆ. ಫಿಯರ್ ಬಂತು ಅಂದ್ರೆ ಎಲ್ಲ ಎಕ್ಸಿಟ್ ಆಗಕ್ ಶುರು ಹೋಗ್ತಾರೆ. ಓಕೆ, ನ್ಯೂಸ್ ಬಂತು ಅಂದ್ರೆ ಎಲ್ಲ ಜಂಪ್ ಇನ್ ಆಗ್ತಾರೆ. ಕೆಟ್ ನ್ಯೂಸ್ ಇದ್ದ ಅಂದ್ರೆ ಎಲ್ಲರೂ ಎಕ್ಸಿಟ್ ಆಗ್ತಾರೆ. ಬಿಗ್ ಪ್ಲೇಯರ್ಸ್ ಬಂದ್ರು ಅಂದ್ರೆ ಹ್ಯೂಜ್ ಮನಿ ಇಟ್ಕೊಂಡ್ ಬರ್ತಾರೆ, ಹ್ಯೂಜ್ ಮೂವ್ಮೆಂಟ್ ನ ತರುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ಬೇಸಿಕ್ ನಿಮಗೆ ಗೊತ್ತಿರಬೇಕು. ಹೋಪ್ ಇವತ್ತು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ತಿರ್ಗಾ ಅರ್ಥ ಮಾಡಿಸ್ತೀನಿ.